ಕಾಳಿಂದ ಕ್ರೀಮ್ ಮಾಡಿ ರಾತ್ರಿ ಹಚ್ಚಿ ಮಲಗಿ ಬೆಳಗ್ಗೆ ಎದ್ದು ನೋಡಿ ಜಾದು ಅಂತ. ಆದ್ರೆ ಇದು ಒಂದಿನ 2 ದಿನಕ್ಕಾಗಲ್ಲ, ಖಂಡಿತ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು. ಸೊ ಪೂರ್ತಿ ಡಿಟೇಲ್ ಆಗಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಆಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಬರೀ ಒಂದೇ ಒಂದು ಕಾಳಿಂದ ಈ ಕ್ರೀಮ್ ಮಾಡಿರುವಂತದ್ದು. ₹1 ಕೂಡ ಖರ್ಚಾಗಲ್ಲ, ನೀವೇ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಅದನ್ನ ನೋಡಕ್ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಹೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಮೊದಲಿಗೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ತಗೊಳ್ಬೇಕು. ನಾವು ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕಾಳು, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾವು ಊಟಕ್ಕೆ ಯೂಸ್ ಮಾಡುವಂತ ಅಕ್ಕಿ. ಆದಷ್ಟು ನೀವು ರೇಷನ್ ಅಕ್ಕಿ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ನಾನು ಇಲ್ಲಿ ಊಟಕ್ಕೆ ಏನು ಯೂಸ್ ಮಾಡ್ತೀವಿ ಆ ಅಕ್ಕಿಯನ್ನ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿಯನ್ನ, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ರಾತ್ರಿ ನೆನೆ ಹಾಕಿ ಸ್ವಲ್ಪ ನೀರು ಆಡ್ ಮಾಡ್ಬಿಟ್ಟು ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿ. ಇಲ್ಲ ನಾವು ಸ್ಟ್ರೈನ್ ಮಾಡ್ತೀವಿ ಅನ್ನೋದಾದ್ರೆ ಪರವಾಗಿಲ್ಲ, ನಾನು ಇಲ್ಲಿ ಸ್ಟ್ರೈನ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಪೇಸ್ಟ್ ಇದ್ರೆ ಸಾಕು. ಈ ಒಂದು ಕ್ರೀಮು ನಮ್ಮ ಒಂದು ಮುಖದಲ್ಲಿರುವಂತ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಶನ್ ಎಲ್ಲಾನು ಲೈಟ್ ಮಾಡಿ ನಮ್ಮ ಮುಖಕ್ಕೆ ಬ್ರೈಟ್ನೆಸ್ ಕೊಡುತ್ತೆ. ನ್ಯಾಚುರಲ್ ಆಗಿರುವಂತ ಬ್ರೈಟ್ನೆಸ್, ಸ್ಟೆರಾಯ್ಡ್ ಅಂತದಲ್ಲ. ಈ ಕ್ರೀಮಿಂದ ಬೇಗ ನಮಗೆ ಏಜಿಂಗ್ ಆಗುವಂತ ಸೈನ್ಸ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅಂದ್ರೆ ಬೇಗ ನಮ್ಮ ಸ್ಕಿನ್ ಸುಕ್ಕಟ್ಟುತ್ತಲ್ಲ, ಅದನ್ನು ಕೂಡ ಇದು ತಡೆಗಟ್ಟುತ್ತೆ. ಈಗ ಇದಕ್ಕೆ ನಾನು ಆರೆಂಜ್ ಪೀಲ್ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ನಿಮ್ಮ ಹತ್ರ ಏನಾದ್ರೂ ಫ್ರೆಶ್ ಆರೆಂಜ್ ಪೀಲ್ ಏನಾದ್ರೂ ಇದ್ರೆ ನೀವು ಅಕ್ಕಿ ಮತ್ತೆ ಮೆಂತ್ಯ ಕಾಳನ್ನ ಪೇಸ್ಟ್ ಮಾಡ್ಕೋತಿರಲ್ಲ, ಆಗ್ಲೇ ಅದನ್ನ ಡೈರೆಕ್ಟ್ ಆಗಿ ನೀವು ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಫ್ರೆಶ್ ಸೇರಿಸಿಲ್ಲ, ಪೌಡರ್ ಸೇರಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೈ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಂದ ಬೈ ಮಾಡಬಹುದು. ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ನಮ್ಮ ಅಲೋವೆರಾ ಜೆಲ್. ಈ ಅಲೋವೆರಾ ಜೆಲ್ ಅಷ್ಟು ಪ್ಯೂರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಇರುವಂತದ್ದು ನೋಡಿ ತಗೊಳ್ಳಿ. ಯಾಕಂದ್ರೆ ಕಲರ್ಫುಲ್ ಆಗಿ ಇರುವಂತದೆಲ್ಲ ತಗೊಳಕ್ ಹೋಗ್ಬೇಡಿ. ಈ ರೀತಿ ಟ್ರಾನ್ಸ್ಪರೆಂಟ್ ಇರಬೇಕು. ಇಲ್ಲ ನೀವು ಮನೇಲೆ ಇರುವಂತ ಅಲೋವೆರಾ ಹಾಕ್ತೀನಿ ಅಂದ್ರೆ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ಹಾಳಾಗ್ಬಿಡುತ್ತೆ ಬೇಗನೆ. ಇದಾದ್ರೆ ಇದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ ಅಲೋವೆರಾ ಜೆಲ್ ಅಲ್ಲಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು. ಆರೆಂಜ್ ಪೀಲು ನೀವು ಫ್ರೆಶ್ ಇದ್ರೆ ಮಿಕ್ಸಿ ಮಾಡುವಾಗ ನೀವು ಅದನ್ನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಆರೆಂಜ್ ಪೀಲ್ ಪೌಡರ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಕ್ರೀಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಡು ನೀವು ಅಲೋವೆರಾ ಜೆಲ್ ಅನ್ನ ಸೇರಿಸ್ಕೋಬಹುದು. ಈಗ ಇದಕ್ಕೆ ನಾವು 2 ವಿಟಮಿನ್ ಇ ಆಯಿಲ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಆಯಿಲ್ ಇದ್ರೆ ಒಳ್ಳೇದು. ನನ್ನ ಹತ್ರ ಕ್ಯಾಪ್ಸೂಲ್ ಇತ್ತು, ಸೊ ಹಾಗಾಗಿ ಕ್ಯಾಪ್ಸೂಲ್ ಅನ್ನ ಹಾಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮನೇಲೆ ನಮ್ಗೆ ಸುಲಭವಾಗಿ ಕ್ರೀಮು ರೆಡಿ ಆಗುತ್ತೆ. ನೀವೇ ನೋಡಿದ್ರಲ್ಲ, ಯಾವ್ದು ಕೆಮಿಕಲ್ ಇಲ್ಲ, ಆಮೇಲೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ತುಂಬಾ ಕಡಿಮೆ ಬೇಕು, ₹1 ಕೂಡ ಖರ್ಚಾಗಲ್ಲ. ನಾವು ಮನೇಲಿ ಆರಾಮಾಗಿ ಮಾಡ್ಕೋಬಹುದು. ಇದನ್ನ ಮತ್ತೆ ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದಾದ್ರೆ 8 ದಿನದ ತನಕ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಬೇಕು. ನೀವು ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಕೊಂಡು, ಸಾಧ್ಯ ಆದಷ್ಟು ಗಾಜಿನ ಬಾಟ್ಲ್ ಇದ್ರೆ ಅದರಲ್ಲಿ ಸ್ಟೋರ್ ಮಾಡಬಹುದು. ನೋಡ್ತಾ ಇದ್ರಲ್ಲ ಕ್ರೀಮ್ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಇನ್ನೂ ಬೇಕು ಅಂದ್ರೆ ಅಲೋವೆರಾ ಜೆಲ್ ಸೇರಿಸ್ಕೋಬಹುದು. ತುಂಬಾ ಕ್ರೀಮ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟೇ ಸೇರಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಸ್ವಲ್ಪ ತಗೊಂಡು ರಾತ್ರಿ ಮಲ್ಗಕ್ ಮುಂಚೆ ಮುಖನ ವಾಶ್ ಮಾಡ್ಕೊಂಡು ವೈಪ್ ಮಾಡ್ಕೊಂಡು ಈ ರೀತಿ ಕ್ರೀಮ್ ಅನ್ನ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಮಸಾಜ್ ಮಾಡಿ ತುಂಬಾನೇ ಚೆನ್ನಾಗಿ ಫೀಲ್ ಆಗುತ್ತೆ. ಅದರಲ್ಲೂ ಈಗ ಚಳಿಗಾಲದಲ್ಲಿ ನೀವು ಇದು ಮಾಡೋದ್ರಿಂದ ಸ್ಕಿನ್ನಿಗೆ ಮಾಯಿಶ್ಚರೈಸು ಕೂಡ ಸಿಗುತ್ತೆ. ಅದರಲ್ಲೂ ಅಡುಗೆ ನಾವು ಹೊಟ್ಟೆಗೆ ತಗೊಳ್ಳೋ ಅಂತ ಇಂಗ್ರೀಡಿಯೆಂಟ್ಸ್ ಇಂದ ಕ್ರೀಮ್ ಮಾಡಿದೀವಿ ಅಂದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಾರಿ ಪ್ಯಾಚ್ ಟೆಸ್ಟ್ ನ ಮಾಡ್ಕೊಂಡು ಸೂಟ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಈಗ ಒಂದು ಬಾಟಲ್ಗೆ ಇದನ್ನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದು 8 ರಿಂದ 10 ದಿನದ ತನಕ ಮಾತ್ರ ನೀವು ಇದನ್ನ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಿಸರ್ವೇಟಿವ್ ಏನಾದ್ರೂ ಹಾಕ್ತೀನಿ ಅಂದ್ರೆ ನೀವು 1 ರಿಂದ 2 ತಿಂಗಳು ಇಟ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ವಿತೌಟ್ ಪ್ರಿಸರ್ವೇಟಿವ್ ಮನೇಲೆ ನಾವು ಒಂದು 10 ದಿನಕ್ಕೆ ಆಗೋಸ್ಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಮತ್ತೆ ಫ್ರೆಶ್ ಆಗಿ ಮಾಡ್ಕೋಬಹುದು. ಕೈಗೆ, ಕಾಲ್ಗೆ, ಮತ್ತೆ ಫೇಸ್ಗೆ, ನೆಕ್ಗೆ ಎಲ್ಲಾ ಕಡೆನೂ ನೀವು ಇದನ್ನ ಅಪ್ಲೈ ಮಾಡಬಹುದು. ಆಗ ನಿಮ್ಗೆ ಬೇಗ ಖಾಲಿನೂ ಆಗುತ್ತೆ, ವೇಸ್ಟ್ ಕೂಡ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ಲ, ನಾನು ಇನ್ನೂ ಒಂದ್ ಕೈಗೆ ಈಗ ಹಾಕಿ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿದೆ. ಬೇಕಿದ್ರೆ ನೀವು ಇದು ಅಪ್ಲೈ ಮಾಡಿ ಒಂದು 1/2 ಗಂಟೆ ಅರ್ಧ ಗಂಟೆ ಬಿಟ್ಟು ಮತ್ತೆ ನೀವು ಅದ್ರ ಮೇಲೆ ಮತ್ತೆ ಇನ್ನೊಂದ್ಸಾರಿ ಅಪ್ಲೈ ಮಾಡಬಹುದು. ತುಂಬಾನೇ ಚೆನ್ನಾಗಿ ಫೀಲ್ ಆಗುತ್ತೆ. ನಿಮ್ಗೆ ಏನಾದ್ರೂ ಮೆಂತ್ಯ ಕಾಳು ಸ್ಮೆಲ್ ಇಷ್ಟ ಆಗಲ್ಲ ಅಂದ್ರೆ ದಯವಿಟ್ಟು ಈ ಕ್ರೀಮ್ ಅನ್ನ ಟ್ರೈ ಮಾಡಕ್ ಹೋಗ್ಲೇಬೇಡಿ. ಯಾಕಂದ್ರೆ ಇದು ಹಾಕೊಂಡಿದ್ರೆ ಮೆಂತ್ಯ ಕಾಳದು ಅರೋಮಾ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದ್ರೆ ನನಗೆ ಮಾತ್ರ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಸೊ ನಾನು ಇದನ್ನ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಡಿಯರ್ ವ್ಯೂವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯ್ತು, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಸಮಯದಲ್ಲೂ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ನೀವು ಮಿಸ್ ಮಾಡದೆ ಆಗ ವಿಡಿಯೋನ ನೋಡಬಹುದು. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿದೆ. ಖಂಡಿತ ಇದನ್ನ ಟ್ರೈ ಮಾಡಿ ಒಂದ್ಸಾರಿ, ಮತ್ತೆ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.